ಅವ್ನ ಬೆಂಗಳೂರಿಗೆ ತಗೊಂಡ್ ಹೋದ್ರಿ ಅದನ್ನ ಅದು ಒಂದು 30,000 ರೂಪಾಯಿ ಖರ್ಚಾಗೈತ್ರಿ ಉಳ್ಳಾಗಡ್ಡಿಗೆ ಬೆಳಿ ಎಲ್ಲಾ ಮಾಡ್ಬೇಕಾದ್ರ ನನಗೆ ಇಷ್ಟೆಲ್ಲ ಹೆಂಗ್ ಹುಲ್ಲು ಆತಿದ್ ಏನಾತಂದ್ ಬೆಂಗಳೂರಿಗೆ ತಗೊಂಡ್ ಹೋದ್ರಿ ತಗೊಂಡ್ ಹೋದ್ಮೇಲೆ ಅದು 25,000 ಆತ್ರಿ ತಗೊಂಡ್ ಲಾಸ್ ಆತ್ರಿ ಅದು 5,000 ರೂಪಾಯಿ ಲಕ್ಷ ಗಟ್ಲೆ ಬೆಳಿತೀರಿ ಬೆಳಿತೇವ್ರಿ ವರ್ಷಕ್ಕೆ ಕಮ್ಮಿ ಅಂದ್ರೆ ನಾವು ಚೊಲೋತ್ನಾಗ ಬೆಳಿ ಕರೆಕ್ಟ್ ಬೆಳೆದ್ರೆ 40-45 ಲಕ್ಷ ಮಟ ಬೆಳಿಬೋದು ನಂದು ಇಷ್ಟ ಎಕರೆ 40-45 ಬೆಳಿಬೋದು ಒಂದ್ ಬೆಳಿ ಕಮ್ಮಿ ಅಂದ್ರೆ ನಾವು 10 ಬೆಳಿ ತೆಗೆದ್ರೆ 4 ಲಕ್ಷ ತೆಗೆದ್ರೆ 40 ಲಕ್ಷ ಬೆಳಿತೀನಿ ಒಂದ್ ವರ್ಷಕ್ಕೆ 40 ಲಕ್ಷ ಹೌದ್ರಿ ನಾ ಒಂದ್ ಸಲ ತೆಗೆದ್ರೆ 4 ಲಕ್ಷದ ಬೆಳೆದ್ರ ನಮ್ ಕಡೆ ಗೋರ್ಮೆಂಟ್ ಬಿಲ್ ಇದಾವ್ರಿ ಅಲ್ಲ ಬೆಳಿತೀನಲ್ಲ ಬಂದ್ರೆ ನನ್ ಕಡೆ ಬಿಲ್ ಪಕ್ಕ ಎಲ್ಲಾರಿ ಈ ಎಲಬಳ್ಳಿ ಹಚ್ಚಿದ್ರಿ ಇದನ್ನ ಫಸ್ಟ್ ತಮ್ಮ ಅವಾಗ ಕೃಷಿ ಮಾಡದ ಕೃಷಿ ಬಗ್ಗೆ ಬಹಳ ಆಸೆ ರೀ ನನಗೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಅದ ಸರ್ ಮೆಕ್ಕೆಜೋಳ ಇದು ಗೊಂಜಾಳ ಅದನ್ನ ಬಿಟ್ರೆ ಬೇರೆ ಏನು ಸರ್ ನಮ್ಮಲ್ಲಿ ಈಗ ಮಾಡೇವಿ ಅಂದ್ರ ಇದನ್ನ ಮಾಡ್ಕೊಂತ ಹೋದ ವರ್ಷ 1089 ಕ್ವಿಂಟಲ್ ಆಗಿದ್ವು ಇದನ್ನ ಮಾಡ್ತಾವ ಬಿಟ್ಟಲ್ಲ ಅದನ್ನ ಮಾಡ್ತೇವೆ ಗೊಂಜಾಳ ಈಗ ಬೆಳಿತೇವೆ 1089 ಕ್ವಿಂಟಲ್ ಆಗಿದ್ವು ರೀ ಅದನ್ನ 1500 ಪ್ಯಾಕೆಟ್ ಆಗಿದ್ದೆ ಈ ಸಲ ಮಳಿ ಇಲ್ಲ ಸರ್ ಈಗಿನೂ ಕೊಟ್ಟಲ್ ಒಡಸೇನಲ್ಲಿ 800 ಪ್ಯಾಕೆಟ್ ಆಗಿದೆ ಒಂದ್ 500 ಇಲ್ಲಿ ಐತಿ ಶಿವಾರದಲ್ಲಿ ಇಲ್ಲೇ ನಾವು ಬಂದ್ವಲ್ಲ ದಾರೆ ಮುಚ್ಚೇನಿಗೆ ಒಟ್ಟು ಬೇರೆ ಇವು ನಮ್ಮ ಸ್ವಂತ ಹೊಲ ಬಿಟ್ಟು ಬೇರೆ ಹೊಲ ಲಾವಣಿ ಹಾಕ್ಯಾನದ್ರಿ ಅವ್ರು ಕೋರಿ ಮಾಡೋದು ಕೆಲವು ಹಿಂಗ್ ಮಾಡ್ಕೊಂತ ಅವನು ಅಗ್ರಿಕಲ್ಚರ್ ಬ್ಯಾಸಿಗೆಲ್ಲ ಹೊಲ ಹೊಡ್ಸಿಟ್ಕಂದ್ ಅದು ಒಂದು 500-600 ಕ್ವಿಂಟಲ್ ಆಗ್ಬೋದ್ರಿ ಹೆಂಗ್ ಮೇಂಟೈನ್ ಮಾಡ್ತೀರಣ್ಣ ಅಷ್ಟಕ್ಕೊಂದು ಏನು ಸರ್ ನಾವೇನ್ ಮಾಡ್ತೇವಿ ಈಗ ಮಳೆಗಾಲದಲ್ಲೇ ಹೊಲ ಹೊಡ್ಸಿ ಬ್ಯಾಸಿಗೆ ಹೊಲ ಹೊಡ್ಸಿಡ್ತಾವ್ರಿ ಫುಲ್ ಎಲ್ಲಾ ಮಾಗಿ ನೆಲ ಕಾಯ್ಕೊಂತಾವ್ ಮುಂಗಾರಿ ಬರ್ತದೆ ಏನ್ ಮಾಡ್ತೇವೆ ಒಂದ್ಸಲ ಓಸ್ ಚೆನ್ನಾಗಿ ರೂಟ್ ಹೊಡೆದು ಒಂದ್ಸಲ ಮತ್ತೊಮ್ಮೆ ಕಂಟಿಮೀಟರ್ ಹೊಡೆದು ಹರಿಗೆ ಆಮೇಲೆ ಅಥವಾ ಮಿಷನ್ ಹಂಗಂದ್ರಿ ನಮ್ಮಲ್ಲೇ ಮಿಷನ್ ಸರಿಯಾಗಿ ಬಿತ್ತಕ್ ಮಿಷನ್ ತಂದ್ರಿ ನಾನು ಕೈಲೇ ಹೋಗಿಸ್ಬಿಡ್ತಾವ್ರಿ ಕಂಟಿಮೀಟರ್ ಸಾಲದಲ್ಲಿ ದಾಯ ಬಿಟ್ಟು 2 ಮಂದಿ ಗೊಬ್ಬರ ಬಿತ್ತದ್ರಿ ಆಳುಗಳು ಕಾಳು ಒಕ್ಕಂತ ಹೋಗೋದು ಮಾಮೂಲಿ ಕೈಲಿ ಹೆಂಗ್ ಊರ್ತೀವಿ ಅದ ತರ ಊರಂಗಿಲ್ಲ ಒಗೆದ್ರಿ ಒಗದ ಆಮೇಲೆ ಎತ್ತೇಲಿ ಬಳಸಲ್ಲ ಮಾಡ್ತಾವ ಮಿಷನ್ ಹೆಂಗಂದ್ರಿ ಹಿಡ್ಗುಂಪ್ ಆಕತಿ ಗೊಬ್ಬರ ಕರೆಕ್ಟ್ ಹೋಗಲ್ಲ ಹಂಗಾಗಿ ಈಗ ಬೆಳೆದವ್ರು ಈಗ 800 ಪ್ಯಾಕೆಟ್ ಹಾಕೋರು 1000 ತಂದಿದ್ದೆ 800 ಅಂದ್ರ ಅರ್ಧ ಬೆಳಿ ಬಂದತ್ರಿ ಬಟ್ ಮಳಿ ಇಲ್ರಿ ಮಳಿಯೇ ಇಲ್ರಿ ನಾವೆಲ್ಲ ಹರಗಬೇಕು ಹೋದ್ ಬಿಡಂದ್ವಿ ಹಂಗ ಬಿಡಂಗ್ ಬಿಟ್ವಿ ಅವಾಗ ಏನ್ ಮಾಡ್ತೇವ್ರಿ ಒಂದ್ಸಲ ಗೊಂಜಾಳ ಎಲ್ಲ ಬಿತ್ಕೊಂಡ್ ಒಂದ್ಸಲ ಎಡೆ ಹೊಡೆದು ಅವಾಗ ಏನ್ ಮಾಡ್ತೇವ್ರಿ ಲಾಡಿಸ್ ಹೊಡಿತೀವ್ರಿ ತಳ್ಳಗ್ ಅತಿ ಅದು ಲಾಡಿಸ್ ಹೊಡಿಬಾರ್ದು ಮತ್ ಏನ್ ಬಂದ್ಬಿಟ್ಟವಲ್ರಿ ಈಗ ಒಂದ್ಸಲ ಲಾಡಿಸ್ ಹೊಡೆದು ಎಲ್ಲ ಕೈ ಬಿಟ್ಟು ಮಳಿ ಜಾಸ್ತಿ ಇದ್ರಿ ಮಾಡ್ತೇವ್ರಿ ಫಸ್ಟ್ನಾಗ ಸ್ಟಾರ್ಟಿಂಗ್ ಒಂದ್ ಚೀಲ ಎಕರೆಕ್ ಒಂದ್ ಚೀಲ ಯೂರಿಯನ್ ಹಾಕಿಸಿ ಯಾವಾಗ ಜಾಸ್ತಿ ಮಳಿ ಆಕತ್ತಿ ಅಂದ್ರ ಮತ್ ಈರನ್ ತೆಳ್ಳಗ್ ಮತ್ ಹಾಕಿಸ್ತೇವಿ ಉಗ್ಗಿಸ್ತೇವಿ ಕೆಲವು ಹೋದ್ ಸಲ 30 ಕ್ವಿಂಟಲ್ ಹೋದ್ರಿ ಎಕರೆಕ ನಮ್ಮ ಹಿರಿಯರು ಅವಾಗಿತ್ತಿನ ಟೈಮ್ದಾಗ ಗೊಂಜಾಳ ಗೊತ್ತದಿಲ್ಲ ಈ ಸಲ ಯಾಕಂದ್ರ ಕೆಲವು ರೈತರು ಏನ್ ಹೆಂಗ್ ಲಾಸ್ ಆಕಾರ ಅಂದ್ರ ಅದನ್ನ ಹೇಳಿದಲ್ರಿ ಮುಂಗಾರಿಗೆ ನೀವು ಅದ 6 ತಿಂಗಳ ಬೆಳ್ಕಂತೀರಿ ಒಂದ್ ಬೆಳದ ಮೇಲೆ ಹೊಲಕ ಹೋಗಂಗಿಲ್ಲ ನೀವು ಉಗಾದೆ ಒಂದ್ಸಲ ಪೂಜೆ ಗುಡ್ಲಿ ತಗೊಂಡ ಅಥವಾ ಏನೋ ತಗೊಂಡ್ ಪೂಜೆ ಮಾಡಿ ಬಂದ್ ಮುಂಗಾರಿ ಟೈಮ್ದಾಗ ಮಳಿ ಯಾವಾಗ ಬಿತ್ತು ಅವ್ ಹೋಗಿ ರಂಟಿ ಹೊಡ್ಸದ್ರಿ ಮತ್ತೆ ಹಿಂದ್ ಸಾಫ್ ಮಾಡದ್ರಿ ಕುಂಟಿನ ಅವಾಗ ಗೊಂಜಾಳ ಹಾಕಿರಿ ಏನ್ ಮಾಡ್ತೈತಿ ಹೇಳ್ರಿ ಅದ ಸೂರ್ಯನ ಕಿರಣ ಕಾದ ಮಾತ್ರ ಅದ ಭೂಮಿ ಫಲವತ್ ಬರ್ತೈತ್ರಿ ಅಂತ ಹೊಡಿಸಿ ಇಡ್ಬೇಕ್ರಿ ಬೀಳ್ತೈತ್ರಿ ಈಗ ಅಂತಾರಲ್ರಿ ಹಿಂದ್ ಹಿರಿಯರ್ ಶಾಸ್ತ್ರ ಮಾಡ್ತಾರಲ್ಲ ಬಡವ ಮಾಗಿ ಮಾಡಿದ್ಗ ಸಾವ್ಕಾರ ಗೊಬ್ಬರ ಕಡ್ದು ಹೊಲ ಸವ ಅಂತ್ರಿ ಈಗ ನಾನು ಸೂರ್ಯನ್ ಬಿಸಿಲು ತಿನ್ಸಿದ್ದು ಸಾವ್ಕಾರ ಗೊಬ್ಬರ ಹಾಕಿದ್ ಎರಡು ಒಂದಾರಿ ಅಷ್ಟ ಹೌದ್ರಿ ಬೇಕಾರೆ ಅವ ಸಗಣಿ ಗೊಬ್ಬರ ಹಾಕಲ್ರಿ ನಾನು ಈಗಲೂ ನಿಮಗೆ ಬೇಕಾರೆ ಅದನ್ನ ಈಗ ನಾವೇನು ಮಾಡೇ ತೋರಿಸ್ತೇವೆ ಯಾವ್ದು ಹೇಳ್ರಿ ಹಂಗ ಹೊಲ ರೀ ಅದ್ರಾಗ ಅರ್ಧ ಹೊಲ ಮಾಗಿ ಮಾಡೋದು ಅರ್ಧ ಹೊಲ ಹಂಗ ಬಿಡೋದ್ರಿ ಅದ್ರಾಗ ಸ್ವಲ್ಪ ಗೊಬ್ಬರ ಹಾಕಿದ್ ಸಗಣಿ ಗೊಬ್ಬರ ಅದನ್ನ ತೋರಿಸ್ತೇವೆ ಯಾಕಂದ್ರೆ ಮಾಗಿ ಮಾಡಿದ್ಕೆ ಏನೈತಲ್ರಿ ಈಗ ಕೆಲವು ಮಾಡ್ತಾರಲ್ರಿ ಯಾಕಂದ್ರೆ ಹೆಣ್ಮಕ್ಳು ವಯಸ್ಸದ ಮಕ್ಕಳು ಮದ್ವಿ ಮಾಡೋದು ಸೇಮ್ ರೀ ಭೂಮಿ ಆದ್ರೆ ಆಗ ಹಂಗ ಸುಮ್ನ ಈಗ ಇನ್ನು ಭೂಮಿ ಅದ ನೀನು ಮಣ್ಣು ಬಿಸಿಲು ಉಂಡ್ರದಲ್ಲ ಆಗ ಹಳ್ಳಿ ಬಿತ್ತೆ ಬಿಡದ್ರಿ ಮತ್ತೊಂದ್ ಪೀಕ್ ಹಂಗ್ ಬರೋದಲ್ರಿ ಅದು ಯಾವತ್ತು ಗೊಂಜಾಳಕ್ಕ ನೀರಾವರಿಗೆ ಮಳೆಗಾಲದಾಗ ಮಾಡಿದ ಪೀಕ್ ಇರ್ತೈತ್ರಿ ಬ್ಯಾಸಿಗೆ ಗೊಂಜಾಳ ಹಾಕ್ಬಾರ್ದ್ರಿ ಎಂದ ಹಾಕ್ಬಾರ್ದು ನಾ ಅನುಭವ ಪಟ್ಟು 10-20 ಎಕರೆ ಹಾಕೇನಿ ಲಾಸಿಗೆ ಹೊಳ್ಳಿ ಮಳೆಗಾಲದಾಗ ಬರಂಗಿಲ್ಲ ಇತ್ತ ಬ್ಯಾಸಿಯಾಗ ಬರಂಗಿಲ್ರಿ ಅದು ಯಾವಾಗ ಮಳೆಗಾಲದಾಗ ಮಾಡ್ದಿ ಸುಮ್ ಫುಲ್ ಹೊಲ ಹೊಡೆದಿಡದ್ರಿ ಬೇರೆ ಪೀಕ್ ಹಾಕ್ಬೇಕ್ರಿ ಅಥವಾ ಶೇಂಗಾ ಸೋಯಾಬಾನು ಅಸಂದಿ ಅದು ಹೆಂಗ ಹಾಕತ್ರಿ ಫಲವಾತ್ ತಪ್ಪಲ ಪಪ್ಪಲ ದ್ವಿದಳ ಧಾನ್ಯ ಅಲ್ರಿ ಒಂದ್ಸರಿ ಹಾಕಿದ್ರ ಒಂದ್ಸರಿ ದ್ವಿದಳ ಧಾನ್ಯ ಹಾಕ್ಬೇಕು ಅಂತ ಹಾಕ್ಬೇಕ್ರಿ ಅದು ಸೋಯಾಬೀನ್ ದ್ವಿದಳ ಧಾನ್ಯ ಗೊಂಜಾಳ ಏಕದಳ ಧಾನ್ಯ ಬೆಳೆದಾದ್ಮೇಲೆ ಅಂದ್ರೆ ಯಾವ್ದು ಒಂದ್ ಬೆಳೆ ಬೆಳೆದಿರ್ತೀವಿ ನೆಕ್ಸ್ಟ್ ಅದೇ ಬೆಳೆ ಬೆಳಿಬಾರ್ದು ಬೇರೆ ಬೆಳೆ ಬೆಳಿಬಾರ್ದು ಏಕದಳ ಬೆಳಿಬಾರ್ದು ಏಕದಳ ಒಂದ್ಸರಿ ಬೆಳೆದ್ರೆ ದ್ವಿದಳ ಧಾನ್ಯ ಒಂದ್ಸರಿ ಹಾಕ್ಬೇಕು ಅಂದ್ರ ಮಣ್ಣಿನ ಫಲವತ್ತತೆ ಹೆಚ್ಚಾಕತಿ ಸಾರ್ವಜನಿಕ ಆಟೋಮೆಟಿಕ್ ಅವಾಗ ನಾವ್ ಹೆಂಗತ್ರಿ ಬಿಟಿ ಹತ್ತಿ ಹಾಕ್ಬೇಕಾರ ಒಂದ್ ಸ್ವಲ್ಪ ದಿನ ನಾವೇ ಮಾಡ್ತೀವಿ ಒಂದ್ 15 ಎಕರೆ ಬಾಳ ಹೊಲ ಮಾಡ್ತಾರ ಅಂದ್ರ 15 ಎಕರೆ ಹತ್ತಿ ಹಾಕ್ತಿದ್ರಿ
15 ಎಕರೆ ಗೊಂಜಾಳ ಹತ್ತಿ ಹಾಕಿದ ಹೊಲಕ್ಕೆ ಮಾರನೇ ವರ್ಷ ಗೊಂಜಾಳ ಹಾಕ್ತಿದ್ವಿ. ಬಟ್ ಈಗೆಲ್ಲ ಹತ್ತಿ ಎಲ್ಲ ಬಿಟ್ಬಿಟ್ರಲ್ಲ ಈಗ. ಬಿಟ್ಟು ಎಲ್ರಿ ಬರೀ ಇದು ಹಾಕಕತ್ರಿ ಇದು ಹೊಂಟ್ರಿ ಇದು ಅವಾಗೋಸ್ಕರ ಅದ ಹತ್ತಿ ಅಂತ ಕುಣಿದ್ರಿ ಹತ್ತಿಗಂದ್ ಹೋತದ ನಮ್ಮನ ಈ ಪಟ್ ಇದು ಯಾವ ಹೋಗತ್ತೆ ಗೊತ್ತಲ್ರಿ ಗೊಂಜಾಳ ಎಲ್ರಿ ಈಗ ಬೆಳೆ ಅಷ್ಟ್ ಬರ್ವಲ್ದ ತಮ್ಮ ನಮಗ್ ಗೊತ್ತಾತ ಹೆಂಗಂದ್ರ ಹೋದ ವರ್ಷ ಗೊಂಜಾಳ ಹಾಕಿದ್ದೆ ನಮ್ ಗೊಂಜಾಳ ಬರ್ಲಿಲ್ಲ. ಆ 9 ಎಕರೆ ಗೊಂಜಾಳ ಕೈ ಸಲ ಮಳೆಗಾಲದಾಗ 1 ಕ್ವಿಂಟಲ್ ಬಂದ ಅದ ಹೊಲ್ದಾಗ 300-400 ಕ್ವಿಂಟಲ್ ಗೊಂಜಾಳ ಬೆಳೆದವ್. ಈ ಸಲ ಏನ್ ಮಾಡಿದ್ರಿ ಫುಲ್ ಮಾಗಿ ಮಾಡಿ ಇಟ್ಬಿಟ್ವಿ. ಪಕ್ಕ ಬೆಳಿತೀವಿ ಅನ್ನೋ ಧೈರ್ಯನೂ ಐತಿ ನಮ್ಗೆ. ಅಂದ್ರೆ ರೈತರಾದವ್ರು ಡೈಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾ ಸರ್? ಅದು ಅನುಭೋಗ್ರಿ ಮೇನ್ ಹೇಳಿದ್ರಲ್ರಿ ಆಗ್ಲೇ ಕುತ್ಕೊಂಡಾಗ ನಾವು ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅನುಭೋಗ್ರಿ ಅದ ನಾವೇನೋ ವಿದ್ಯಾವಂತರ ಪುಸ್ತಕದಾಗ ನೋಡಿ ಹೇಳ್ತೇವೆ ಅಷ್ಟ. ರೈತರು ಹೇಳಿದ್ರಲ್ಲ ಭೂಮಿ ಈಗ ನಿಮ್ಮನ್ ಕೇಳಿದ್ರಿ ಏನ್ ಮಾಡ್ತೀರಿ ಹೇಳ್ರಿ ಸರ್? ಓದ್ತೀರಿ ನೀವು? ಅಲ್ಲ ಓದೋದ್ ಜ್ಞಾನ ಎಲ್ಲರಿಗೂ ಬೇಕ್ರಿ, ನಾವು ಓದಿಲ್ಲ ಅಂತ ಅಲ್ರಿ ಇದನ್ನ ಹೇಳೋದು. ಈಗ ನೀವೇ ಮಾಡ್ತೀರಿ ಗಪ್ನ ಸಡನ್ ದಿಲಪಣ ನಾಳೆ ಔಷಧಿ ಯಾವ್ದು ಹೊಡಿಬೇಕಂತ ನಾನು ಕೇಳ್ತೀರಿ ನೀವು. ನಾ ಇಂಥದ್ದು ಹೊಡಿ ಹೋಗು ನೀನು ಹೈಟೆಕ್ ಹೊಡಿ ಅದಕ್ಕೆ ಹೋಗತಿ ಅಂತಾನೆ. ಇಲ್ಲಿ ತಡಿಪ ನಾನು ಏನೋ ಬುಕ್ದಾಗ ಬರ್ಕೊಂಡಿದ್ದೆ ಆ ಬುಕ್ಕ ನೋಡಿ ಹೇಳ್ತಾನೆ ಅಂತ ನೀವ್ ಅಂತೀರಿ ಸರ್. ಹೌದಲ್ರಿ? ಕೆಲವ್ರು ಬುಕ್ಕ ನೋಡಿ ಮಾಡಾರ ಅದಾರಿ. ಎಷ್ಟ್ ಮಂದಿ? 10%. ಈಗ ಏನೋ ಒಂದು ಉದಾಹರಣೆ ರೀ, ಭೂಮಿ ಮಾಡ್ಬೇಕಾರೆ ನೀವು ಇಷ್ಟು ಚೀಲ ಗೊಬ್ಬರ ಹೋಗತಿ, ಇಷ್ಟು ಚೀಲ ಯೂರಿಯಾ ಹೋಗತಿ, ಇಷ್ಟು ಕಾಳು ಹಾಕಿದ ಆಳಿಂದ ಹೋಗತಿ, ಎಲ್ಲಾ ಲೆಕ್ಕ ಮಾಡಿ ಹಾಕ್ತಿರಿ. ಲೆಕ್ಕ ಮಾಡಿ ಹಾಕಿ ಏನ್ಕತ್ರಿ ಪೆನ್ ಮಸೀನ್ ಹಾಳಾಕತಿ, ತೆಲಿನ ಹಾಳಾಕತ್ರಿ. ಅದಕ್ಕ ನಾವೇ ಮಾಡಿದ್ರು ಹುಮ್ರಿತಿ ಸಾಲಿ ಕಲಿಯದೆ ಅದಕ್ಕೆ ಪರಿ ನೀವು ಏನಾರು ವಿದ್ಯಾ ಕಲ್ಯಾಣ. ಹೌದ್ರಿ, ಬಂಡವಾಳ ಹಾಕ್ಬೇಕಪ್ಪ ಮೊದ್ಲ. ನೌಕರಿ ಆಗದ ಬಿಡೋದು ದೇವ್ರ ಇಚ್ಛೆ. ಇದು ಆದ್ರ ಅಷ್ಟ ರೀ, ಭೂಮಿ ಆದ್ರ ಅಷ್ಟ ರೀ. ಇದು ದಿನ ಕಲಿಕೆ. ಏನು ನಾವು ಬಂಡವಾಳ ತಡಿಪ ನಾಳೆ ಬರ್ತತೆ ಇಲ್ಲ. ಈಗ ನೀವು ಓದ್ತೇವೆ ಅಂದ್ರೆ ತೆಗಿಪ ನಾನು ಇಷ್ಟು ಓದಿದ್ರೆ ನೌಕರಿ ಬರ್ತತೆ ಇಲ್ಲ, ಏನೈತೆ ಇಷ್ಟು ರೊಕ್ಕ ಖರ್ಚು ಮಾಡಿದ್ರೆ ಫಸ್ಟ್ ಏನ್ರಿ ಓದ್ಬೇಕು. ಬೆಕ್ಕಾದಾಗ್ಲಿ ಅದು ಗುರಿ ಮುಟ್ಟದ. ಇದು ಭೂಮಿ ಆದ್ರೆ ಅಷ್ಟ ರೀ, ಎದ್ರಾಗ ವ್ಯತ್ಯಾಸ ಇಲ್ಲ. ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ, ಒಟ್ಟು ಮಾಡ್ಬೇಕು. ದೇವ್ರ ಇಚ್ಛೆ ಅದ. ಈಗ ನೌಕರಿ ಸಿಗ್ಬೇಕಾದ್ರೆ ನಿಮಗೆ ಒಂದು ಮುಂದೆ ಪುಣ್ಯ ನಿಮ್ಮದು, ನೀನು ಹೆಂಗ ಶ್ರಮ ಪಟ್ಟು ಓದ್ತೀರಿ, ನೀನು ಕಷ್ಟಪಟ್ಟು ದೇವ್ರು ಹೆಂಗ್ ಕೊಡ್ತಾನ, ಇದು ಸೇಮ ರೀ. ಅಂದ್ರ ಬಿಡ್ರಿ ನಮಗೆ ಮಾಡಿದ್ಮೇಲೆ ತಿಂಗಳಿಗೆ 3-4 ಲಕ್ಷ ರೂಪಾಯಿ, 1.5 ತಿಂಗಳಿಗೆ 3-4 ಲಕ್ಷ ರೂಪಾಯಿ ಆದಾಯ ಮಾಡ್ಬೇಕಾದ್ರೆ ಈಗ ನಮಗೆ ಗೋರ್ಮೆಂಟ್ ಈಗ ಕೆಲವು ಟಿನ್ ನಂಬರ್ ಬಿಲ್ಲ ಕೊಡ್ತೈತ್ರಿ. ಅದನ್ನ ನಾವು ಪ್ರೈವೇಟ್ ಬಿಡಲ್ಲ, ಅವ್ರು ಆನ್ಲೈನ್ ಹಾಕ್ತಾರ ದುಡ್ಡು. ನಮಗೆ ನಮ್ದೆಲ್ಲ ಇಸ್ತ್ರಿ ಓಟ್ ಸಿಗ್ತೈತಿಲ್ರಿ ಗೌರ್ಮೆಂಟ್ ದಿನ. ನಮ್ದು ಎಷ್ಟು ಪೇಮೆಂಟ್ ತಿಂಗಳ ಎಷ್ಟು ಬಂತು. ನಮ್ ಕಡೆ ಹೆಂಗ್ ಮಾಡ್ತಾವ್ರಿ, ರೈತರಿಗೆ ಒಂದು 100 ಮಟ್ಟಿ 1000 ರೂಪಾಯಿ ಗೌರ್ಮೆಂಟ್ ವಾಪಸ್ ಕೊಡ್ತೈತ್ರಿ. ಒಂದ್ ವರ್ಷಕ್ಕೆ ನಾ 500 ಮಟ್ಟಿ ತಗೊಂಡ್ರೆ 5,000 ವಾಪಸ್ ಕೊಡತ್ ನನಗೆ ಗೌರ್ಮೆಂಟ್ ಸಹಾಯಧನ ಅಂತಂದ್ರೆ. ಅದನ್ನ ನಾವೇನ್ ಮಾಡ್ತೇವ್ರಿ, ಬಿಲ್ ಅವ್ರಿಗೆ ಒಂದು ಜೆರಾಕ್ಸ್ ಕೊಡ್ತೇವೆ, ಒರಿಜಿನಲ್ ಅವ್ರಿಗೆ ಕೊಡ್ತೇವೆ, ಜೆರಾಕ್ಸ್ ನಮ್ಮ ಮನೆಗೆ ಇಟ್ಕೊಂತೇವೆ. ಕೆಲವ್ರು ಅದು ಏನು ಬಿಡಂದ ಕೆಲವ್ರು ಹಂಗ ಇಟ್ಕೊಳೋದು ಇಲ್ಲ. ನಾವೇನ್ ಮಾಡ್ತೇವೆ, ದೊಡ್ಡ ಬೆಳೆ ಬೆಳಿತೀವಿ, ಹೊಲ ಹಿಡಿತೀವಿ. ಯಾಕಪ್ಪ ಇರ್ಲಿ ಲಕ್ಷಗಟ್ಲೆ ಬೆಳಿತೀರಿ. ಬೆಳಿತೇವ್ರಿ. ವರ್ಷಕ್ಕೆ ಕಮ್ಮಿ ಅಂದ್ರೆ ನಾವು ಚೊಲೋತ್ನಾಗ ಬೆಳಿ ಕರೆಕ್ಟ್ ಬೆಳೆದ್ರೆ 40-45 ಲಕ್ಷ ಮಟ್ಟ ಬೆಳಿಬೋದು. ನಂದು ಇಷ್ಟ ಎಕರೆ 40-45 ಬೆಳಿಬೋದು. ಒಂದ್ ಬೆಳಿ ಕಮ್ಮಿ ಅಂದ್ರೆ ನಾವು 10 ಬೆಳಿ ತೆಗೆದ್ರೆ 4 ಲಕ್ಷ ತೆಗೆದ್ರೆ 40 ಲಕ್ಷ ಬೆಳಿತೀನಿ. ಒಂದ್ ವರ್ಷಕ್ಕೆ 40 ಲಕ್ಷ. ಹೌದ್ರಿ, ಆತಲ್ರಿ. ಎಕರೆ ನೀವು ನಾ ಒಂದ್ ಸಲ ತೆಗೆದ್ರೆ 4 ಲಕ್ಷದ ಬೆಳೆದ್ರ ನಮ್ ಕಡೆ ಗೋರ್ಮೆಂಟ್ ಬಿಲ್ ಇದಾವ್ರಿ. ಅಲ್ಲ ಬೆಳಿತಿಲ್ಲ ಬಂದ್ರೆ ನನ್ನ ಕಡೆ ಬಿಲ್ ಪಕ್ಕ ಎಲ್ಲಾರಿ. ಈ ಎಲಬಳ್ಳಿ ಹಚ್ಚಿದ್ರಿ ಇದನ್ನ ಫಸ್ಟ್ ತಮ್ಮ. ಅವಾಗ ಕೃಷಿ ಮಾಡೋದ, ಕೃಷಿ ಬಗ್ಗೆ ಭಾಳ ಆಸೆ ರೀ ನನಗೆ. ಕೆಲವ್ರು ಅಂತಾರ ಇವತ್ತು ದುಡ್ದದ್ದು ಬರೀ ಆಳಿಗೆ ಹಾಕತಿ ಅಂತಾರ. ನಮ್ಮ ಆಳಿ ಕುಂತ ಉದಾಹರಣೆಗೆ ಹೇಳ್ತಾರೆ. ನಾ ಸಾಧಾರಣ ಹೆಂಗಂದ್ರಿ 25 ವರ್ಷದಿಂದ ಬಳ್ಳಾರಿ ಸಾವುಕಾರ ಕೆಲ್ಸಕ್ಕೆ ಹೋಗಿದ್ವಿ ಕಡಿ ತುಂಬಾಕ, ಅಥವಾ ದಾವಣಗೆರೆ ಹಿಂಗ ಪೈಪ್ಲೈನ್ ಕೇಬಲ್ ಹಾಕದ್ರಿ. ಅವ್ರು ಉಮಾಪತಿ ಸಾಹೇಬ್ರದ್ರಿ. ದಿಳಪ್ಪ ಇಲ್ಲಿ ಕೇಬಲ್ ಹೋಗೈತಿ, ಈ ಕೇಬಲ್ ಕರೆಕ್ಟ್ ನೀನ್ ಹಿಡ್ಕೊಂಡ್ಬಿಡು, ನೀನ್ ಹಗರ್ ಹಾಕತಿ ಅನ್ನೋದು. 40 ಜನ ಇದ್ವಿ ನೀನ್ ಮಿಸ್ತ್ರಿ ಆಗ್ಬಿಡು ಅಂದ್ರ. ನನಗೆ ಸರ ಓದಿಲ್ಲ ಏನಲ್ಲ, ನನಗೆ ಚೆನ್ನಾಗಿ ನೀ ಹಂಗಪ್ಪ ಇರೋ ಅನ್ನೋದು. ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡಕ್ಕೆ ನಮ್ಮವ್ವ ಹೋಗಪ್ಪ ಹಂಗಾರ ಅಂತ ಕಳ್ಸಿತ್ತು. ಹೋದ್ಮೇಲೆ ನನಗೆ ಅನುಭವ ಹೆಂಗಂದ್ರ ಪೈಪ್ಲೈನ್ ಇಲ್ಲಿ ಹೋಗದ್ರಿ. ಅವ್ರು ಏನ್ ಮಾಡ್ರ ಫಸ್ಟ್ ಒಂದು ಕೇಬಲ್ ತಮ್ಮವು. ಈಗ ದಾವಣಗೆರೆಗೆ ಇದ್ದಾನೆ ಆ ಕೇಬಲ್, ಅವು ಯಾವ್ದ್ರೋ ಗೊತ್ತಲ್ಲ ಇಷ್ಟು ತಪ್ಪ. ಸರ್ ಅದೇ ಹೆಂಗಂದ್ರ ಉಸುಗ್ ಹಾಕಾರ ಅವ್ರು. ನಾ ಆ ಕೆಲ್ಸದಾಗಿದ್ದೆ. ಉಸುಗ್ ಈಗ ಎಷ್ಟಂದ್ರ 26-27 ವರ್ಷದಿಂದ ದಾವಣಗೆರೆಗೆ. ಕೃಷಿ ಮಾಡಕ್ಕೆ ಮುಂಚೆ ನನಗೆ ಹೊಲದ ಬಗ್ಗೆ ಅನುಭವಲ್ರಿ. ಅವಾಗ ಏನು ಗೊತ್ತಲ್ಲ. ನಮ್ಮ ಅಪ್ಪ ಯಾರಿಗೆ ಕೊಡೋರು ಮಾಡೋರು ಇದ್ದಾರೆ. ನಾವು ಬೇರೆ ಕೂಲಿ ಮಾಡ್ಕೊಂತ. ಹೌದೌದ್ರಿ. ಅಲ್ಲಿ ಏನ್ ಮಾಡಿದ್ವಿ, ಒಂದ್ಸಲ ಏನಾಯ್ತು, ನಮ್ಮೂರಾಗ ಒಬ್ರು ನನಗೆ ಕೃಷಿ ಮಾಡ್ಬೇಕನ್ನೋ ಆಸೆ ಬಂತು. ಅವಾಗ ಏನ್ ಮಾಡಿದೆ, ಎತ್ತಿನ 2 ಎತ್ತಿನ ರಂಟಿ ಇದಾವ್ರಿ. ಅಂದ್ರೆ 2 ಎತ್ತ ಹೇಳಿದೆ ಹಿಂಗ್ರಿ, ಕಬ್ಬು ರಂಟಿ ಹಿಂಗ್ ಹಿಡ್ಕೊಂಡ್ ಹೋಗಿದ್ವಿ. ಅವ್ನ ಹೊಳ್ಳಿ ಬಂದ್ರೆ ಅದ ಪಡ್ಯಾರ ಟ್ರಾಕ್ಟ್ರಿ ಹೊಡೆದಂಗ್ ಹೊಡಿಯೋದ. ಒಟ್ಟು ಒಂದ್ ಲೆವೆಲ್ ಟ್ರಾಕ್ಟ್ರಿಗೆ ಅಂತ ಒಳಕಲ್ಲ. ಅವಾಗ ಅದ ತೊಡದ್ರಿ. ಅದು ಒಂದು 2,000 ರೂಪಾಯಿ ರೇಟ್. 2,000 ಅಂದ್ರೆ ನಮ್ಮಲ್ಲಿ ಅವಾಗ ಒಂದ್ ಸನ್ಯಾಕ 7,000-8,000 ಕೊಟ್ರೆ ಹೊಲನ ಸಿಗವು. ನಾ ಎಷ್ಟು ದುಡಿಮೆ ಮಾಡ್ತಿದ್ರಿ ಅವಾಗ 5-6 ಸಾವಿರ ದುಡಿದಿದ್ದ ನಾನು ಅವಾಗ. ಆ ಟೈಮಲ್ಲಿ ಅವಾಗ ಏನ್ ಮಾಡಿದ್ರು, ಊರಿಗೆ ಬಂದೆ. ಏನು ಗೊತ್ತಿಲ್ಲಪ್ಪ, ಒಂದು ಆಕಳ ತಗಂತಮ್ಮ ನಾನು. ರಾಣೆಬರ್ಗ ಹೋಗಿ ಒಂದು ಎತ್ತು ತಂದ್ರಿ ಅದ್ರ ಜೊತೆಗೆ ತಗಂದು. ನಮ್ಮಪ್ಪ ನಾವು ಸ್ವಲ್ಪ ಇದಕ್ಕ ನಮ್ಮವ್ ಬ್ಯಾಡಪ್ಪ ಎಲ್ಲಿ ಹೋಗೋದು,
ಕಮ್ತಾ ಮಾಡ್ಕೊಂತಂದ್ರೆ ನಿಮ್ಮ ಅಪ್ಪಾಜಿನೇ ಹೆದರ್ತೈತಿ ನಿನಗೆ ನೀ ದುಡ ಅಂತ. ಅವಾಗ ಏನ್ ಮಾಡಿದ್ರು ಮಾಪೂರ್ ಅಂದ್ರೆ ನಿಮಗೆ ಗೊತ್ತೈತಲ್ರಿ ಎಷ್ಟೋ ಇಸ್ವಿಯಾಗ ಅತಿವೃಷ್ಟಿ. ಓಕೆ. ಅವಾಗ್ರಿ ಮಹಾಪೂರ್ ಎಷ್ಟೋ ಕುರಿ ದನ ನಮಗ್ ಕುರಿಗಿರಿ ಎಲ್ಲಾ ದೂರ ಅವಾಗ ಕುರಿನೂ ಕಾಯ್ತಿದ್ವಿ ಅದನ್ನ ಮಾಡ್ತೀವಿ. ಅಲ್ಲಿ ಬಿಟ್ಟು ಬಂದ್ರಿ ದಾವಣಗೆರೆ ಎಲ್ಲ ನಾನು ಬಿಟ್ಟ ಮೇಲೆ ಒಂದು ಆಕಳ ತಗೊಂಡ್ ಎಲ್ಲಾ ಆ ಟೈಮ್ ಜೋಳ ಹಾಕಿದ್ರಿ ನಾನು ಏನು ಗೊತ್ತಿಲ್ಲ ಹುಮ್ ರೀತಿ ಬಿತ್ತಿದೆ ಸನಿಯಾಕ ಒಂದ್ 150-200 ಕ್ವಿಂಟಲ್ ಜೋಳ ಬೆಳೆದ್ರಿ ನಾನು. ಹೈಬ್ರಿಡ್ ಜೋಳ. ಹೈಬ್ರಿಡ್ ರೀ ಅವಾಗ 1 ನಂಬರ್ ಜೋಳ ಅಂತ ಬರೋದ್ರಿ. ಅವ್ ಬಾಳ ಅಂದ್ರ 150 ರೂಪಾಯಿ 100 ರೂಪಾಯಿ ಕ್ವಿಂಟಲ್ ಜೋಳ ರೀ. ಅಷ್ಟೇ ಅಷ್ಟ್ ಬಿಟ್ರಿ ಏನಲ್ರಿ. ಅವಾಗ ದುಡಿದ್ ಬಿಡ್ರಿ ನೀವು. ಅವಾಗ ದುಡಿದ್ರಿ. ಅವಾಗ ಏನ್ ಮಾಡಿದ್ವಿ ಎಲ್ಲಾ ಹುಳ್ಳಿ ಈಗೆಲ್ಲಾ ಹುಳ್ಳಿ ಬಿಡ್ರಿ ಲಾಡಿಸ್ ಬಂದ್ವಲ್ರಿ ಆ ಲಾಡಿಸಿಗೆ ಓಟು ಹುಳ್ಳಿ ಇವೆಲ್ಲಾ ತಗರಿ ಸತ್ತ ಹೋಗತಿ ಮಾಡ್ಕೊಂತ ಇಲ್ಲಿ ಏನ್ ಮಾಡಿದ್ರಿ ಸ್ಟಾರ್ಟಿಂಗ್ ಬೇರೆದ್ರ ಇವ್ರು ಕಲ್ಡರ್ ಕರಿಯಪ್ಪ ಒಂದ್ ಬಡ್ಡ್ಯಾಗ ಅಂತ ಹೊಲ ಹಾಕಿದ್ರಿ ಮತ್ ಟ್ರಾಕ್ಟ್ರಿ ಹುಚ್ಚತ್ರಿ ನಮಗೆ ಟ್ರಾಕ್ಟ್ರಿನ ತಂದಾಗ ಆ ಹೊಲ ಏನ್ ಮಾಡಿದ್ರಿ ಗೊತ್ತಿಲ್ಲ ಇನ್ನು ಅಷ್ಟ ನಮಗೆ ರಂಟಿ ಟ್ರಾಕ್ಟ್ರಿ ಹೊಡೆಯೋದ್ ಗೊತ್ತಿಲ್ರಿ ಅವ್ ಗೌಡ್ರ ಗಾಡಿ ಇದ್ವು ಬಡ ಏನ್ ಮಾಡಿದ್ರಿ ಅವಾಗ ಏನ್ ಮಾಡಿದ್ರಿ ನಾವು ಉಳ್ಳಾಗಡ್ಡಿ ಆ ಹೊಲ ಗೊತ್ತಿಲ್ರಿ ಎತ್ತಿನ ರಂಟಿ ಹೊಡೆದ ಉಳ್ಳಾಗಡ್ಡಿ ಹಾಕಿದ್ರಿ ಹ್ಞೂ ನೀರುಳ್ಳಿ ಹಾಕಿದ್ವಿ. ನೀರುಳ್ಳಿ ಹಾಕಿದಾಗ ಏನಂತಂದ್ರಿ ಅದ ಹೊಲ ಹೆಚ್ಚುಲಿ ಟ್ರಾಕ್ಟ್ರಿ ಹೊಡೆದ ಹಾಕಿದ್ರೆ ಫುಲ್ ಕಮ್ಮಿ ಆಕತ್ರಿ ಅದ ಗೊತ್ತಿಲ್ಲಲ್ರಿ ನನಗೆ. ಎತ್ತಲ್ ರಂಟಿ ಹೊಡೆದ್ ಹಾಕಿರ ಒಂದ್ ದಿನಕ್ಕ ಒಂದ್ ಮಡಿರಿ ಇಟ್ಟಿಟ್ಟವು ಉಳ್ಳಾಗಡ್ಡಿವು 5-6 ಮಂದಿ ಆಳರ 70-80 ಮಂದಿ ಒಂದ್ ದಿನಕ್ಕೆ ಆಳರ ಹೊಲದಾಗ ಬೇರೆ ಹೊಲ ಹಾಕಿದ್ರಿ ಈ ಹೊಲ ಇದ್ದಿಲ್ಲ ಅವ ನನಗೇನು ಬಂದಿಲ್ರಿ. ಅವಾಗ ನಾವ್ ಏನ್ ಮಾಡಿದ್ವಿ ಆ ಹೊಲನ ಹಂಗ್ ಬಿಡ ಆಯ್ತು ನಾ ಏನ್ ಬೇರೆ ಕಡೆ ದುಡಿಮೆ ಚೆನ್ನಾಗಿ ಮಾಡಕತ್ತೀರಿ ಅಲ್ಲಿ ಬೇರೆ ಸಾವುಕಾರ ಕೂಲಿ ಮಾಡೋದು ಕಲ್ಲು ಹೊಡೆಯೋದು ಇಂಥವೆಲ್ಲ ಮಾಡಕತ್ತಿದ್ವಿ ಅದನ್ನ ತಂದು ಅದಕ್ಕೆ ಹಾಕಿದ್ವಿ. ನಾನು ಏನಾರು ಮಾಡಿ ಅವಂದ್ರ ನಮಗೆ ಅಷ್ಟು ಇದ್ರ ಬಗ್ಗೆ ಇಲ್ಲ ಅಷ್ಟು ಶ್ರೀಮಂತರ ಅಲ್ಲ ಇದನ್ನ ಅಲ್ರಿ ಬರ್ತಾನ ನಮ್ ಲೆಕ್ಕಕ್ಕೆ ಒಂದ್ ಲೆಕ್ಕಕ್ಕೆ ಮತ್ 2 ಎಕರೆ ಹದ್ನಾಲ್ಕು ಏನ್ ಮಾಡಕ್ಕಾಗಲ್ಲ ಏನಿಲ್ಲ. ಅವಾಗೆಲ್ಲ ಅಂತ ಗಾಂಜಾಳ ಹತ್ತಿ ಬೆಳೆದ್ವಿ ರೇಷ್ಮೆ ಬೆಳೆದ್ವಿ ಅಷ್ಟು ರೊಕ್ಕ ಅನ್ನೋದಿಲ್ಲ. ಅವಾಗ ಏನ್ ಮಾಡಿದ್ರಿ ಅದನ್ನ ತಗೊಂಡು ಇಲ್ಲಿ ಒಬ್ರು ನಿಂಗನಗೌಡ್ರು ಅಂತಂದದ್ರಿ ಅವ್ನ್ ಬೆಂಗಳೂರಿಗೆ ತಗೊಂಡ್ ಹೋದ್ರಿ ಅದನ್ನ ಅದು ಒಂದ್ 30,000 ರೂಪಾಯಿ ಖರ್ಚಾಗೈತ್ರಿ ಉಳ್ಳಾಗಡ್ಡಿಗೆ ಬೆಳಿ ಎಲ್ಲಾ ಮಾಡ್ಬೇಕಾದ್ರ. ನನಗೆ ಇಷ್ಟೆಲ್ಲ ಹೆಂಗ್ ಹುಲ್ಲು ಆತಿದ್ ಏನಾತಂದ್ ಬೆಂಗಳೂರಿಗೆ ತಗೊಂಡ್ ಹೋದ್ರಿ ತಗೊಂಡ್ ಹೋದ್ಮೇಲೆ ಅದು 25,000 ಆತ್ರಿ ತಗೊಂಡ್ ಲಾಸ್ ಆತ್ರಿ ಅದು 5,000 ಲಾಸ್ ಆದ್ರೂ ನಾ ತಲೆ ಕೆಡಿಸಿಲ್ರಿ ಆಗ ಬಿಡಾವೆಲ್ಲ ಏನ್ ಇರೋವ ರೈತರು ಇದ್ರಾಗ ಮತ್ತ ಮಾಡ್ತನಾಗಿ ಏನ್ ಮಾಡಿದ್ರಿ ಟ್ರಾಕ್ಟ್ರಿ ಆ 25,000 ತಗೊಂಡ್ ನಾ ಬಿಸ್ನೆಸ್ ಮಾಡೋಕಾರ 25,000 ಅದ ಅದಿನ್ನ ಸಾಲ ಮನ ಹೊರಗಡೆ ಇತ್ರಿ. ಅವಾಗ ಏನ್ ಮಾಡಿದ್ರಿ 190ಕ್ಕ ಬೆಳಗಿದ ಒಂದು ಟ್ರಾಕ್ಟ್ರಿ ತಂದ್ವಿ 25-22 ತಗೊಂಬಂದು ನಾವಿಲ್ಲೆಲ್ಲ ರೈತರ ಕೆಲಸ ಮಾಡ್ಕೊಂತ ಅಲ್ಲಿ ಕಣಿ ಕೆಲಸ ಮಾಡ್ಕೊಂತ ಮತ್ತ ಹಂಗ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಹಾಕ್ಯಂತ ಬಂದ್ಬಿಡ್ರಿ. ಕೃಷಿ ಇದ್ರ ಬಗ್ಗೆ ಅನುಭವ ಬಂದ್ ನನಗೆ ಯಾವ ತರ ಮಾಡ್ಬೇಕು ಅಂದ್ರೆ ನೀವು ನಿಮ್ ತ್ಯಾಕಿರೋ ಬುದ್ಧಿಶಕ್ತಿ ಓಡಿಸಿನ ಹೌದೌದವ್ರಿ ಕೃಷಿ ಮಾಡಕತ್ತೀವ್ರಿ. ಮತ್ತ ಮೆಕ್ಕೆಜೋಳ ಹೊಡೆಯೋ ಮಿಷನ್ ತಂದ್ವಿ ಆಯಿಲ್ ಇಂಜಿನ್ ಅವ್ನು ಲೇಬರ್ ದುಡಿಸಿ ಅಂತ ಹೊಂಟ್ವಿ. ಹಂಗ ಒಂದ್ ತೆಪಟ್ಲೆ ಒಂದು ಟ್ರಾಕ್ಟ್ರಿ ಮತ್ತ 5-6 ಟ್ರಾಕ್ಟ್ರಿ ಮಾಡಿದ್ರು ಮಾಡ್ಕೊಂಡೆಲ್ಲ ರೈತರು ಮಾಡೋದು ನಮ್ಮ ಹೊಲ ಕೋರಿ ಮಾಡ್ಕೊಂಡ್ರಿ ಹಿಂಗೆಲ್ಲ ಮಾಡಿ ಅಲ್ಲಿ ಫಸ್ಟ್ ಒಂದ್ ಏನ್ ಮಾಡಿದ್ರಿ 25,000ದಂಗ ತಗೊಂಡ್ವಿ ಹೊಲನ 2 ಎಕರೆ. ಅದರಿಂದ ಮತ್ತೆ ಅಲ್ಲಿ ಬೇರೆ ಕಡೆ ತಗೊಂಡ್ವಿ ಇಲ್ಲೇ ಒಂದ ತರ 5 ಎಕರೆ ತಗೊಂಡ್ರಿ ಅಲ್ಲಿ ಮುಂದೆ ಮತ್ತೆ ಯಲ್ಲಾಪುರದಾಗ ಒಂದು 16-17 ಎಕರೆ ತಗೊಂಡ್ರಿ. ಅಲ್ಲಿ ಈಗೇನು ಗೋಡಂಬಿ ಐತಲ್ರಿ ಅದು ಜಾಗ ಹಿಡ್ದದ್ದು ಅದು ಜಾಗ ಹಿಡಿದಿರ 13 ಗುಂಟೆ ಹಿಡ್ದವ್ರಿ ಅವು ಮೇನ್ ರೋಡ್ನ್ಯಾಗ ಊರಾಗ. ಹೌದ್ರಿ ಈಗ ಅದು ಮನಿ ನಾವ್ ಇತ್ತಾಗ ಒಂದು 12 ವರ್ಷ ಕಟ್ರಿ ಆ ಮನಿ ಹೋಗಿದ್ವಲ್ರಿ 12ರಿಂದ 13 ವರ್ಷ. ಇಲ್ಲ ಸರ್ ಏನ್ ಸರ್ ಇದು ವರ್ಷಕ್ಕೆ 45-50 ಲಕ್ಷ ಬರೀ ಕೃಷಿಯಿಂದ ಲಾಭ ತೆಗಿದ್ನಿ ಅಂತಂದ್ರ ಇದು ಕೇಳೋರಿಗೆ ಒಂಥರ ಆಶ್ಚರ್ಯ. ನಾವು ನೋಡ್ತಾ ಇದೀವಲ್ಲ ನಾವು ಪುಣ್ಯ ಇಲ್ಲ ಅದು ನಮ್ಮ ಮನೆ ನನ್ನ ಮಕ್ಕಳು ನಾವು ಕೂತ್ಕೊಂಡ್ ಮಾತಾಡ್ತೇವೆ ತಮ್ಮ ನೀನು ಓದ್ ಒಟ್ಟು ಪ್ರಾಮಾಣಿಕ ಓದ್ ನೌಕರಿ ಸಿಕ್ಕ ಹೋಗ ಓಲಿದ್ರ ಅನುಭವ ಐತ್ರಿ ಅಲ್ಲಿ ಅವ್ರು 17-18-20 ವರ್ಷದಾರ್ರಿ ಅದ್ರ ಅನುಭವ ಇವ್ರೆಲ್ಲಾ ಕೇಳ್ತಾರ ನಮ್ಮ ಹುಡುಗರು ಪಿರ್ಜಾ ಹುಳ ಜರ್ದತ್ ಯಾವಾಗ ಎಪ್ಸದ್ ಯಾವಾಗ ಅಂತ ನಾವ್ ಹೇಳ್ತಾವಲ್ರಿ ನನ್ಕಿಂತ 3 ತುಪ್ಪಾಟ ಅದ ನಾವ್ ಚಿಕ್ಕನ್ ಕೃಷಿ ಇದ್ರಾಗ್ರಿ ಸ್ವಲ್ಪ ಹೇಳಿಯಲ್ಲ ಅಂದ್ರೆ ನಿಮ್ ಮಕ್ಕಳಿಗೆ ನೀವು ಕೃಷಿ ಕಲ್ಸಿರಿ ಕಲ್ಸೇವ್ ಫುಲ್ ರೀ ನಾವ್ ಅವ್ರ ಮಾಡ್ತಾರಿ ಅದನ್ನು ಮಾಡ್ತಾರೆ. ಯಾವ ತರ ನೀರ್ ಆಳಿಗೆ ಹಂಗ 10 ಮಂದಿ ಅದಾರ ಆಳ ಡೈಲಿ ಹುಳ ಮೇಸಕ್ಕ ನೀರ್ ಹಸಕ ಅವ್ರಿಗೆ ಈಗ ಹೆಂಗಂದ್ರಿ ನಾವು ಮನೆಯವ್ರಿಗೆ ಮೈಗೆ ಹೆಚ್ಚಿಗೆ ಮಾಡೋದಕ್ಕೆ ಲೇಬರ್ ಮೈಗೆ ಹೆಚ್ಚಿಗೆ ಮಾಡೋಕೆ ಫರ್ಕ್ ಇದೆ. ಬಟ್ ದಿನ ಎಷ್ಟು ಜನ ಬರ್ತಾರೆ ಸರ್? 10 ಜನ ಅದಾರ. 10 ಜನ ಆಳ ಫಿಕ್ಸ್ ದಿನ 350-450 ರೂಪಾಯಿ ಕೂಲಿ ಕೊಡ್ತಾವ್ರಿ. ಡೈಲಿ ಒಂದ್ 4,000 ರೂಪಾಯಿ ಕೂಲಿ ಆಳ ಚಾರ್ಜ್ ಆಯ್ತು.